ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಯನಾ ತೇಜು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ಅಂದರೆ ಡೇ ವಿತ್ ಎ ಫ್ರೆಂಡ್ಸ್. ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವು ಆಚೆ ಹೋಗ್ತಾ ಇದ್ವಿ. ಆಚೆ ಹೋಗಿರೋ ಬ್ಲಾಗ್ ಹೆಂಗೆ ಇರುತ್ತೆ ಅಂತ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಈ ಸದ್ಯಕ್ಕೆ ನಾನು ಮನೆಯಲ್ಲಿದ್ದೀನಿ. ಆಚೆ ಎಲ್ಲಾದರೂ ಸಿಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಸ್ಪಾಟ್ಗೆ ಹೋಗಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ ಬಾಯ್. ಇವಾಗ ಮನೆ ಬಂದ್ಬಿಟ್ಟು ನಾನು ಒಂದು ಸ್ಟಾಪ್ ಹೋಗಬೇಕು. ಆ ಸ್ಟಾಪಿಂದ ಒಂದು ಬಸ್ ಇಟ್ಕೊಂಡು ಅಲ್ಲೋಗಿ ಅಲ್ಲಿ ಇಳ್ಕೊಂಡು ಅಲ್ಲಿ ನನ್ನ ಫ್ರೆಂಡ್ಸ್ನ ಮೀಟಾಗಿ ಅಲ್ಲಿ ಮತ್ತೆ ನಾನು ಅವ್ರನ್ನ ಕರ್ಕೊಂಡು ಬೇರೆ ಬಸ್ ಹತ್ಕೊಂಡು ಹೋಗಬೇಕು. ಸೊ ಇವಾಗ ನಾನು ನಮ್ಮ ಏರಿಯಾದಿಂದ ಹೋಗ್ತಾ ಇದ್ದೀನಿ ಗೈಸ್. ಅಲ್ಲಿ ನನ್ನ ಫ್ರೆಂಡ್ಸ್ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ಸೊ ಗೈಸ್ ಫೈನಲಿ ನಾವು ಗರುಡ ಮಾಲಿಗೆ ಬಂದಿದ್ದೀವಿ ನೋಡಿ. ಎಷ್ಟು ಚೆನ್ನಾಗಿದೆ. ಫಸ್ಟ್ ಟೈಮ್ ಗರುಡ ಮಾಲಿಗೆ ಬಂದಿರೋದು ಎಲ್ಲರೂ. ಆಯಿತಾ? ಸೊ ಫೈನಲಿ ಇವಾಗ ಗರುಡಾಗೆ ಬಂದುಬಿಟ್ಟು ಹೊಟ್ಟೆ ಹಸಿದಿದೆ ಅಂತ ಅಂದ್ಬಿಟ್ಟು ಮೇಲೆ ಬಂದಿದ್ದೀವಿ ಫುಡ್ ಕೌಂಟರ್ಗೆ. ಒಂದು ಬಕೆಟ್ KFC ತೊಗೊಂಡು ಒಂದು ಪಿಜ್ಜಾ ತೊಗೊಂಡಿದ್ದೀವಿ. ಕಟ್ ಮಾಡು ಅಂತ ಹೇಳ್ತಿದ್ದೆ. ಇನ್ನು ಹೋಗ್ಸಿದ್ದೀವಿ. ನೋಡಿ ಗೈಸ್ ಇವಾಗ KFC ಮತ್ತು ಪಿಜ್ಜಾ ತೊಗೊಂಡಿದ್ವಿ. 400 ರೂಪಾಯಿಗೆ 4 ಪೀಸು. ಇದು ಪಿಜ್ಜಾ ಇಷ್ಟೇ ಎಲ್ಲಂದರೆ ಅಲ್ಲೇ ಫೋಟೋಶೂಟು. ಇವಾಗ ನಾವು ಟ್ರೆಂಡ್ಸಿಗೆ ಬಂದಿದ್ದೀವಿ ಗರುಡ ಮಾಲಲ್ಲಿ. ರೈಟ್ ನೋಡಿದ್ರೆ ತಲೆ ತಿರುಗ್ತೈತೆ. 500 0 ಸೈಜ್ ಡ್ರೆಸ್ಸು. ನನ್ನ ಸೈಜ್ ಬಟ್ಟೆ ಇಲ್ಲ, ಆದರೆ ನನ್ನ ಸೈಜ್ ಬಟ್ಟೆ ನಿಮಗೆ ತೋರಿಸ್ತೀನಿ ರೀ ಗೈಸ್. ಇದು ಕಿಡ್ಸ್ದು. ನನ್ನ ಸೈಜ್ ಬಟ್ಟೆ ಇದು ಅಷ್ಟೇ ಗೈಸ್ ನನ್ನ ಸೈಜ್. ಅಲ್ಲಿ ನೋಡಿ 8 to 16 ಇಯರ್ಸ್ ಅಂತ ಇದೆ. ಬಟ್ ಇದು ನನಗೆ ಕರೆಕ್ಟ್ ಆಗುತ್ತೆ. ತುಂಬ ಶಾಕ್ ಆಗ್ತಿದೆ ಇದೆಲ್ಲ ನೋಡಿ. ಗರುಡ ಮಾಡೆಲ್ಲ ನೋಡಿದ್ದಾಯಿತು ಫ್ರೆಂಡ್ಸ್. ಇವಾಗ ಮತ್ತೆ ಎಲ್ಲ ಅಂದರೆ ಪೂರ್ತಿ ಏನು ನೋಡಿಲ್ಲ, ನಾವು ಸುಮ್ಮನೆ ಮೇಲೆ ನೋಡಿದ್ವಿ. ಅದು ನಾವೇನು ತೊಗೊಳೋದು ಇಲ್ಲ. ಅದಕ್ಕೆ ಇವಾಗ ಕೋರಮಂಗ್ಲಗೆ ಹೋಗೋಣ ಅಂತ ಅಂದ್ಬಿಟ್ಟು ರೋಡ್ ಕ್ರಾಸ್ ಮಾಡಬೇಕು. ರೋಡ್ ಕ್ರಾಸ್ ಮಾಡಿಬಿಟ್ಟು ಸಿಗ್ತೀವಿ ನೋಡಿ ಗೈಸ್. ಆಧಾರ್ ಕಾರ್ಡ್ ಇರೋದಕ್ಕೊಂದು ಫುಲ್ ರೌಂಡಿಂಗ್ ಅಂದರೆ ರೌಂಡಿಂಗ್. ಇವಾಗ ಗರುಡ ಮಾಲಿಂದ ಬಂದಾಯಿತು. ಇವಾಗ ಸ್ಟುಡಿಯೋಗೆ ಹೋಗಬೇಕು. ಬರೋವಾಗ ನಾವು ಕೋರಮಂಗ್ಲದ ಸ್ಟುಡಿಯೋ ನೋಡಿದ್ವಿ. ಆ ಸ್ಟುಡಿಯೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ ಬಸ್ಸಲ್ಲಿ. ಅಲ್ಲಿ ಹೋಗಿ ಮತ್ತೆ ಸಿಗ್ತೀವಿ. ಫೈನಲಿ ಸ್ಟುಡಿಯೋಗೆ ಬಂದ್ವಿ ಗೈಸ್. ಇವಾಗ ಹೋಗಿ ಅಪ್ಪ ಎಷ್ಟು ದೂರದಿಂದ 10 ನಿಮಿಷ ನಡ್ಕೊಬಂದಿದ್ದು ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು. ಹಲೋ ಗಾಯ್ಸ್, ಇವಾಗ ನೋಡ್ಬೋದು ನಾವು ಸ್ಟುಡಿಯೋ ಒಳಗಡೆ ಇದ್ದೀವಿ. ಇಲ್ಲಿ ನೋಡ್ಬೋದು ನಯನ ಅವರು ಶಾಪಿಂಗ್ ಮಾಡ್ತಾ ಇದ್ದಾರೆ. ನಯನ ಅವರೇ ಏನು ಮಾಡ್ತಾ ಇದ್ದೀರಾ? ನೋಡಿ ನಾನು ಇಷ್ಟ ಇದು ಮನಿ. ಓ ಮೈ ಗಾಡ್, ಪ್ರಾಡಕ್ಟ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಓಕೆ, ನೋಡ್ಬೋದು ನಿಮ್ಗೆ ಏನೇನು ಬೇಕೋ ಎಲ್ಲ ಕಲೆಕ್ಷನ್ಸ್ ಸ್ಟುಡಿಯೋದಲ್ಲಿ ಕಮ್ಮಿ ರೇಟ್ಗೆ ಸಿಗುತ್ತೆ. ಸ್ಟುಡಿಯೋಗೆ ಬಂದ್ಬಿಟ್ಟು ಏನು ತೊಗೊಳೋಣ ಅಂತ ಯೋಚನೆ ಮಾಡುವಾಗ ನಂಗೆ ಕಣ್ಣಿಗೆ ಕಾಣಿಸಿದ್ದು ಕಮ್ಮಿ ರೇಟದ್ದು. ಕಮ್ಮಿ ರೇಟ್ದು ಇದು 3. ಒಂದು ಲಿಪ್ಸ್ಟಿಕ್ಕು ಇದು 99. ಇದು ಚೆರಿ ಲಿಪ್ ಬಾಮ್. ಚೆರಿ ಬಂದು ಯಾಕೆ ತೊಗೊಂಡ್ವಿ ಅಂದರೆ ಇದು ತುಂಬ ಡಾರ್ಕಾಗಿ ಬರುತ್ತೆ, ಚೆನ್ನಾಗೂ ಕಾಣುತ್ತೆ ಅಂದ್ಬಿಟ್ಟು ನಾವು ಚೆರಿ ತೊಗೊಂಡು 49 ರೂಪೀಸ್ ಒಂದೊಂದು. ಇದು ನನಗೆ ಇದು ಅವಳಿಗೆ ಟೋಟಲ್ 1.
149 ರುಪೀಸ್ ಆಯಿತು. ಇವಾಗ ಕೇಳೋಣ ಇರಿ ಜುಡಿಯೋ ಹೆಂಗನ್ಸ್ತು ಅಂತ. ಹೆಂಗನ್ಸ್ತೆ ನಿಂಗೆ ಜುಡಿಯೋ? ಚೀಪ್ ರೇಟಲ್ಲಿ, ಚೀಪ್ ಕ್ವಾಲಿಟಿ. ಹಾಂ, ಚೀಪ್ ಆ್ಯಂಡ್ ಬೆಸ್ಟ್. ಚೀಪ್ ರೇಟಲ್ಲಿ ಕ್ವಾಲಿಟಿ. ಗೈಸ್ ಜುಡಿಯೋಗೆ ಹೋಗ್ಬಿಟ್ಟು ಲಿಪ್ಸ್ಟಿಕ್ ತೊಗೊಬಂದಿದ್ದೆ, ಅದನ್ನು ಅನ್ಬಾಕ್ಸ್ ಮಾಡ್ತೀವಿ ಗೈಸ್. 99 ರುಪೀಸ್ ಕಾಣಿಸ್ತಾ ಇದೆ. ಬಟ್ ಶೇಡ್ ಚೆನ್ನಾಗೈತೆ, ಹಾಕ್ಕೊಂಡು ನೋಡಿದ್ರೇ ಗೊತ್ತಾಗುತ್ತೆ. ಹೂವೇನ ಓಪನ್ ಐತಲ್ಲ ಇದು. ಇದೊಂದು ಫೋಟೋ ತೆಗೆ ಕೊಡೋಕ್ಕೆ ನಮ್ಮ ಚಂದು ಅವ್ರು ಹೆಲ್ಪ್ ಮಾಡಿದ್ದು ನೋಡಿ. ಲಿಪ್ಸ್ಟಿಕ್ 199ಗೆ ಚೆನ್ನಾಗೈತೆ. ನೀವು ನೋಡ್ಬೋದು. ನೀವು ನೋಡಿ ಯಾವ ಥರ ಐತೆ ಶೇಡ್. ಅಂದರೆ ಏನು ಏನು ಬರೀ ಶೇಡ್ ನ್ಯೂಡ್ ಕಲರ್ಸ್. ನ್ಯೂಡ್ ಕಲರ್ ಅಲ್ಲ, ಮ್ಯಾಟ್. ಮ್ಯಾಟ್ ಬೆರಿ, ಮ್ಯಾಟ್ ಬೆರಿ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಜುಡಿಯೋದಲ್ಲಿ ಏನು ತೊಗೊಂಡಿಲ್ಲ ಅಂದರೆ ಲಿಪ್ಸ್ಟಿಕ್ಕು, ನೈಲ್ ಪಾಲಿಶು, ಕಾಜಲು, ಮಸ್ಕಾರ, ಐಲೈನರ್ ತೊಗೊಳಕ್ಕಣ ಬರಬೇಕು. ಐಟಮ್ಸ್ ಚೆನ್ನಾಗಿರುತ್ತೆ. ಆಮೇಲೆ ಪರ್ಫ್ಯೂಮ್ ಕೂಡ ಚೆನ್ನಾಗಿತ್ತು. 199. ಬಾಡಿ ಸ್ಪ್ರೇನು ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಯಾವ ಥರ ಜಗಳ ಆಗ್ತಾ ಇದ್ದಾರೆ ಮೇಕಪ್ ಮಾಡೋಕ್ಕೆ. ಅವರಂತೂ ಫೋನಲ್ಲಿ ಫುಲ್ಲು ಬ್ಯುಸಿ ಆಗಿದ್ದಾರೆ. ನೀವು ನೋಡ್ಬೋದು ಯಾವ ಥರ ಆಗ್ತಾ ಇದೆ ಇಲ್ಲಿ ಮೇಕಪ್ಪು. ಅದು ಔಟ್ಸೈಡ್ ಶಾಪಲ್ಲಿ ಮೇಕಪ್ ನಡೀತಿದೆ. ಇವರು ತುಂಬ ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಟೆಸ್ಟ್ ಮಾಡ್ತಾರೆ. ಇವರು ಫೋನಲ್ಲಿ ಬ್ಯುಸಿ ಆಗಿದ್ದಾರೆ. ಇವರು ಮೇಕಪ್ ಟ್ರಯಲ್ ಮಾಡ್ತಾರೆ ಎಲ್ಲರ ಮೇಲೆ. ಸೇಮ್ ನಾವು ಇಷ್ಟ ನಾನೇ ಫಸ್ಟ್ ಕಟ್ಕೊಂಡಿದ್ದು. ಆಮೇಲೆ ನೋಡ್ಬೋದು ಸಖತ್ತಾಗಿದೆ. ಹೊರಗಡೆ ಸಖತ್ತಾಗಿದೆ. ಅಲ್ಲಿ ಯಾವುದೋ ಒಂದು ಚಾಟ್ಸ್ ಇದೆ, ಅಲ್ಲಿ ಹೋಗೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಏನು ಬೇಕು? ನೀರು ಅಲ್ಲೇ ಐತೆ, ಬಾ ಹೋಗೋಣ. ಇವಾಗ ಅಲ್ಲಿಗೆ ಹೋಗ್ಬೇಕು. ನಂಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಭಯ. ಜುಡಿಯೋ ಮುಗೀತು. ನೆಕ್ಸ್ಟ್ ಪಾನಿಪುರಿ ತಿನ್ಬೇಕನ್ಸ್ತೈತೆ. ಒಂದು ಪಾನಿಪುರಿ ಅಂಗಡಿನೂ ಕಾಣಿಸ್ತಾ ಇಲ್ಲ. ಪಾನಿಪುರಿ ಅಂತ ಹುಡ್ಕಂಗಾಗಿದೆ. ಎಲ್ಲ ಫುಲ್ ದೊಡ್ಡ ಹೋಟ್ಲುಗಳಿದೆ. ಈ ದೊಡ್ಡ ಹೋಟ್ಲಲ್ಲೆಲ್ಲ ಹೋಗೋಕ್ಕಾಗಲ್ಲ. ಒಂದು ಪಾನಿಪುರಿ ಅಂಗಡಿ ಕೂಡ ಸಿಗ್ತಾ ಇಲ್ಲ ಗೈಸ್. ಬೇಜಾರಾಗ್ತೈತೆ. ಕ್ರಿಕೆಟ್ ಫೈನಲಾಗಿ 2 ಕಿಲೋಮೀಟ್ರ್ ನಡ್ಕೊಬಂದ್ಬಿಟ್ಟು ಈ ಜಾಗಕ್ಕೆ ಬಂದಿದ್ದೀವಿ ಗೈಸ್. ಇದು ಶಾಪಿಂಗ್ ಕಾಂಪ್ಲೆಕ್ಸ್. ಒಂಥರ ಖುಷಿ ಆಗ್ತೈತೆ ಬಟ್ಟೆಗಳನ್ನ ನೋಡಿ. ಅಷ್ಟು ದೂರದಿಂದ ನಡ್ಕೊಬಂದಿದ್ದಕ್ಕೂ ಸಾಕಾಯಿತು ಅನಿಸ್ತೈತೆ ಗೈಸ್. ಫೈನಲಿ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ತೊಗೊಂಡು ಮತ್ತೆ ಅಂಗಡಿಗೆ ಹೋಗಿ ಸ್ವಲ್ಪ ತಿದ್ದು ಇವಾಗ ಮತ್ತೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.